ಈಗಿಂದೀಗ್ಲೇ ನೀನು ನನ್ ಜೊತೆ ಬರ್ಬೇಕು, ನಿಂಗೆ ಶಿಕ್ಷೆ ಕೊಡಲಾಗತ್ತೆ. ಟೀನು ಸಪ್ಪಗೆ ಗಿಳಿಯ ಹಿಂದ್ಗಡೆನೆ ಹೋಗುತ್ತೆ, ಯಾಕಂದ್ರೆ ಅವನು ರಾಜ. ಆದ್ರಿಂದ ಅವ್ರು ಹೇಳದ್ದು ಸಹ ಇವ್ರು ಕೇಳ್ಬೇಕಾಗಿತ್ತು. ಅವ್ರು ಹೋದ್ಮೇಲೆ ಗೋಲ್ಡಿ ಚಿನ್ಮುನ್ ಹತ್ರ ಹೇಳುತ್ತೆ, ಚುನ್ಮುನ್, ನಿಂಗೆ ಆಹಾರ ಕೊಡೋಲ್ಲಂತೂ ಹೊರಟೋದ್ಲು. ನಮ್ಮ ಮನೆಯಲ್ಲಿ ಇರ್ತೀಯ ಇನ್ನು? ಅದನ್ ಕೇಳಿ ಚಿನ್ಮುನ್ಗೆ ಚೆನ್ನಾಗ್ ಅರ್ಥ ಆಗುತ್ತೆ ಇದೆಲ್ಲ ಇವನೇ ಮಾಡಿರೋದು ಅಂತ. ಸರಿ, ನೀವು ಹೋಗಿ, ಈಗ ನಾನು ಆಲೋಚನೆ ಮಾಡಿ ಮತ್ತೆ ಹೇಳ್ತೀನಿ. ಅದನ್ ಕೇಳಿ ಅದು ಅದರ ಗೂಡಿನ ಕಡೆ ಹೋಗ್ಬಿಡುತ್ತೆ. ಅಣ್ಣ, ಅಮ್ಮ ಹೋದ್ಲು, ನೀನು ನಮ್ಮನ್ ಬಿಟ್ಟು ಹೋಗ್ತೀಯಾ? ಇಲ್ಲ ಕಣ್ರು, ನಾನ್ ನಿಮ್ಮನ್ ಬಿಟ್ಟೋಗಲ್ಲ. ನಾನ್ ನಿಮಗೊಂದು ಪ್ಲಾನ್ ಹೇಳ್ತಾ ಇದ್ದೀನಿ. ಹಂಗಂತೇಳಿ ಅದರ ಐಡಿಯಾ ಹೇಳುತ್ತೆ. ಇಬ್ರು ಮಕ್ಕಳು ಗಿಳಿ ಮಹಾರಾಜರ ಬಳಿ ಹೋಗ್ತಾರೆ. ಅವರು ಪಾಪ ಪಕ್ಷಿನ ಜೈಲಲ್ಲಿ ಬಂಧಿಸಿದ್ರು. ನೀವ್ ಯಾಕೆ ಬಂದಿದ್ದೀರಾ ಇಲ್ಲಿ? ಮಹಾರಾಜ, ನಿಮ್ಮ ಮನೆಯಿಂದ ಕಳ್ತನ ಮಾಡಿರೋದು ನಮ್ಮಮ್ಮ ಅಲ್ಲ, ಮತ್ತೆ ಬೇರೆ ಯಾರೋ. ನಿಮ್ಮ ಮನೆಯಿಂದ ಅವರು ಮತ್ತೆ ಕಳ್ತನ ಮಾಡಕ್ ಬರ್ತಾರೆ. ಏನ್ ಹೇಳ್ತಾ ಇದೀಯ ನೀನು? ಯಾರವರು? ಮಹಾರಾಜ, ನೀವು ನಮ್ ಜೊತೆ ಬನ್ನಿ, ಅವರ ಮುಖತಃ ಎಲ್ಲ ಹೇಳಿಸ್ತೀವ್ ನಾವು. ಅದನ್ ಕೇಳಿ ಗಿಳಿ ಮಹಾರಾಜ ಟೀನುನ ಜೈಲಿಂದ ಬಿಡುಗಡೆ ಮಾಡುತ್ತೆ. ಮತ್ತೆ ಎಲ್ಲರೂ ಟೀನುವಿನ ಗೂಡಿನ ಕಡೆ ಹೋಗ್ತಾರೆ.